ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಅತ್ತಿಗೆ ಬಗ್ಗೆ ನನಗೆ ಅರ್ಥ ಆಗಿದ್ದೊಂದೇ, ಅವರು ಈ ಹಟ್ಟಿ ಗೌರವನ ಮಣ್ಪಾಲಾಗೋಕ್ಕೆ ಬಿಡೋಕ್ಕಿಲ್ಲ. ಅವರು ಈ ಹಟ್ಟಿಯವರ ಗೌರವಕ್ಕೆ ಯಾವಾಗಲೂ ಕಾವಲಾಗಿರ್ತಾರೆ ಅಂತ ಕಣ್ಮಣಿ ಹೇಳ್ತಾಳೆ. ಮಾವಯ್ಯ, ಇವರು ಇಬ್ಬರು ಪ್ರೀತಿ ಮಾಡ್ತವ್ರೆ ಅಂತ ನನಗೆ ಗೊತ್ತಾಗಿದ್ದೀನಾನೇ ನಿಮ್ಮ ಹತ್ರ ಬಂದು ಹೇಳ್ಬೇಕಿತ್ತು. ಆದರೆ ಪರಿಸ್ಥಿತಿ ಮತ್ತು ಹಟ್ಟಿವರ ಎಲ್ರಿಗೂ ನನ್ನ ಮೇಲೆ ಇದ್ದಿದ್ದ ಕೋಪ ಬೇಸರದಿಂದ ನಾನೇನು ಹೇಳಿದ್ರೂ ಯಾರೂ ನಂಬ್ತಿರ್ಲಿಲ್ಲ. ಅದಕ್ಕೆ ಇವರಿಬ್ರಿಗೂ ನಿಮ್ಮ ತವ ಮಾತಾಡಿ ಅಂತಲೂ ಹೇಳ್ದೆ. ಆದರೆ ಇವ್ರು ಹಿಂಗೆ ದುಡುಕಿ ಈ ಥರ ನಿರ್ಧಾರ ತಗೊಂತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನನ್ನಿಂದ ತಪ್ಪಾಗದೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ವಿದ್ಯೆ ಹೇಳ್ತಾಳೆ. ನಿನ್ನು ಯಾಕೆ ಕ್ಷಮೆ ಕೇಳ್ತೀಯಾ? ನೀನೇನು ಅಂತ ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದಂಗೆ ಮಾತಾಡ್ತಾವ್ರಲ್ಲ ಈ ಕಿಡಿಗೇಡಿಗಳು. ಇವರು ಇವತ್ತು ನಮ್ಮ ಹಟ್ಟಿ ಮಾನ ಮರ್ವಾದೆ ಉಳಿದಿದೆ ಅಂದರೆ ಅದಕ್ಕೆ ಕಾರಣ ನೀನು ಕಣೆ. ನೀನು ತಲೆ ತಗ್ಸೋ ಅವಶ್ಯಕತೆ ಇಲ್ಲ, ಹೆಮ್ಮೆಯಿಂದ ತಲೆ ಎತ್ತಿ ನಡಿಬೇಕು ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಮಾವಯ್ಯ, ಈಗ ನೀವು ಗೊತ್ತು ಮಾಡಿರೋ ಹುಡುಗನ ಬಗ್ಗೆ ಒಂದು ಮುಖ್ಯವಾದ ವಿಚಾರ ಹೇಳಬೇಕು. ನೀವೆಲ್ಲರೂ ತಿಳ್ಕೊಂಡಿರೋಗೆ ಅವನು ಅಂತ ಹೇಳ್ತಿರ್ತಾಳೆ ವಿದ್ಯಾ. ಸಾಕು ವಿದ್ಯಾ, ಇನ್ನೇನು ನೀನು ಬೋಧನೆ ಮಾಡೋ ಅವಶ್ಯಕತೆ ಇಲ್ಲ. ಇವರಿಬ್ಬರು ಮದುವೆ ಆಗೋದನ್ನು ತಡೆದು ಇಲ್ಲಿಗೆ ಕರ್ಕೊಬಂದಿದ್ಯಾ ನೋಡು, ಅದಕ್ಕೆ ನಿನಗೆ ಪುಣ್ಯ ಬರಲಿ. ಇನ್ನು ನಿನಗೂ ಈ ಕುಟುಂಬಕ್ಕೂ ಯಾವ ಸಂಬಂಧನೂ ಇಲ್ಲ. ಮಾತಾಡದೆ ಹೊಂಟೋದ್ರೆ ಎಲ್ರಿಗೂ ಮರ್ಯಾದೆ ಇಲ್ಲ. ಯಾವುದಾದ್ರೂ ಮೂಲೆಯಲ್ಲಿ ನಿಂತ್ಕೊಂಡು ಅಕ್ಷತೆ ಕಾಳಾಕಿ ಊಟ ಮಾಡಿಕೊಂಡು ಜಾಗ ಖಾಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಾಳೆ ಈಶ್ವರಿ. ಅಯ್ಯೋ, ಅದಾಗಲ್ಲ ಚಿಕ್ಕತ್ತೆ ಅಂತಾಳೆ ವಿದ್ಯಾ. ಸಂಬಂಧ ಇಲ್ದಿರೋ ವಿಷಯದಲ್ಲಿ ನೀನ್ಯಾಕೆ ಮೂಗು ತೋರಿಸ್ಕೊಂಡು ಬರ್ತಾ ಇದೆಯಾ ಅಂತ ಹೇಳಿ ಕಣ್ಸನ್ನೆ ಮಾಡ್ತಾಳೆ ಸಾವಿತ್ರಿಗೆ ಮಾತಾಡೋ ಅಂತ ಈಶ್ವರಿ. ನೋಡೆ, ನೀನು ಮದುವೆ ನಿಲ್ಲಿಸಿ ಕರ್ಕೊಬಂದಿದ್ಯಾ ಅಂದ್ಬಿಟ್ಟು ಮಾತು ಕೇಳ್ತಾರೆ ಅಂತ ಅನ್ಕೋಬೇಡ ಅಲ್ವೇ. ಅದು ಹೆಂಗೆ? ಒಬ್ಬ ಡ್ರೈವರ್ ಜೊತೆಗೆ ಕಣ್ಮಣಿನ ಮದುವೆ ಮಾಡಿಸೋದಕ್ಕೆ ನಮ್ಮ ಅಣ್ಣ ಒಪ್ಕೊಂತಾನೆ. ನಮ್ಮ ಅಣ್ಣ ಮಂತ್ರಿಯಾಗಿ ಈ ಡ್ರೈವರ್ನ ಅಳಿಯ ಅಂತ ಒಪ್ಕೊಂತಾನ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಇತ್ತ ಗೋವಿಂದೇಗೌಡರು ಏಕಾಏಕಿ ಬಂದು ರಾಖಿನ ತಳ್ಳಿಬಿಡ್ತಾರೆ. ಮನೆ ಹಾಳು ನನ್ನ ಮಗನೇ, ಮಾಡೋದೆಲ್ಲ ಮಾಡಿಬಿಟ್ಟು ನೆಟ್ಟಿಗಿಲ್ಲೇಗೆ ಬಂದಿದೆಯೇನೋ ಅಂತ ಹೇಳಿ ಹೊಡಿತಾರೆ ಗೋವಿಂದೇಗೌಡರು ರಾಖಿನ. ಇತ್ತ ಹತ್ಕೊಂಡು ಬಿಡಿಸ್ಕೊಂಡು ರಾಖಿನ, ಚಿಕ್ಕಪ್ಪ ದಯವಿಟ್ಟು ಅವನಿಗೇನು ಮಾಡಬೇಡಿ, ಅವನೇನು ತಪ್ಪು ಮಾಡಿಲ್ಲ ಚಿಕ್ಕಪ್ಪ ಅಂತ ಬೇಡ್ಕೊತಿರ್ತಾಳೆ ಕಣ್ಮಣಿ. ಹೌದು, ತಪ್ಪು ಅವಂದೋ ಅಲ್ಲ ನಿಂದೋ ಅಲ್ಲ. ಇವಳು ನಿಂತವಳು ನೋಡು, ಇವಳ್ದು ನಮ್ಮನೆ ಮಗಳನ್ನ ಕರ್ಕೊಂಡೋಗಿ ಇವನ ಜೊತೆ ಮದುವೆ ಮಾಡಿ ಕರ್ಕೊಬಂದು ಇಲ್ಲಿ ನಿಲ್ಸವಳೆ ನೋಡು. ಇವಳನ್ನ ಒಂದು ಗತಿ ಕಾಣಿಸೋದು ಬಿಟ್ಟು ಎಲ್ಲ ಸುಮ್ಕಿದ್ದೀರಾ? ಮೊದಲು ಇವಳನ್ನ ಅಂತ ಹೇಳಿ ಕೈ ಎತ್ಕೊಂಡು ಹೊಡೆಯೋದಕ್ಕಂತ ಹೋಗ್ತಾರೆ ಗೋವಿಂದೇಗೌಡರು. ಏಯ್ ಅಂತ ಅಜ್ಜಮ್ಮ ಅಂತಾಳೆ. ನಿಲ್ಸ, ಇನ್ನು ನೀ ತಿಳ್ಕೊಂಡಿರೋ ಹಂಗೆ ನಮ್ಮ ಕಣ್ಮಣಿಗೆ ಮದುವೆ ಆಗಿಲ್ಲ. ವಿದ್ಯಾ ಹೋಗಿದ್ದು ಮದುವೆ ಮಾಡಿಸೋದಕ್ಕೆ ಅಲ್ಲ ಕಣ್ಲ, ಮದುವೆ ನಿಲ್ಸೋದಕ್ಕೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಈಶ್ವರಿ, ಅವ್ವ ಏನು ಹೇಳ್ತಾವಳೆ ಬಿಡಿಸೇಳು ಅಂತ ಗೋವಿಂದೇಗೌಡ್ರೆ ಕೇಳ್ತಾರೆ. ಇವಳು ಇವ್ರನ್ನ ಕರ್ಕೊಬಂದ್ಬಿಟ್ಟು ಅವರಿಬ್ಬರಿಗೂ ಮದುವೆ ಮಾಡಿಸಿ ಅಂತ ವಾದ ಮಾಡ್ತಾವಳೆ ಅಂತ ಈಶ್ವರಿ ಹೇಳ್ತಾಳೆ. ಏನೋ ನಮ್ಮನೆ ಚಪ್ಪಲಿ ಬಿಡೋ ಜಾಗದಲ್ಲಿ ಇರೋದಕ್ಕೂ ಯೋಗ್ಯತೆ ಇಲ್ಲದೆ ಇರೋ ನೀನು ನಮ್ಮನೆ ಹುಡುಗಿನೇ ಪ್ರೀತಿಸ್ತೀಯಾ? ಅಡಿಯೋ ಆಚೆ ಅಂತ ಅಂದ್ಬಿಟ್ಟು ಕತ್ತನ ಪಟ್ಟೆ ಹಿಡ್ದು ರಾಖಿ ಕತ್ತನ ಪಟ್ಟೆ ಹೇಳ್ಕೊಂಡು ಹೋಗ್ತಿರ್ತಾರೆ ಗೋವಿಂದೇಗೌಡರು. ಚಿಕ್ಕಪ್ಪ ಅಂತ ಕುಕ್ಕೊಂಡು ಹಿಂದೆನೇ ಹೋಗ್ತಾಳೆ ಕಣ್ಮಣಿ. ಇತ್ತ ಬೇಜಾರಲ್ಲಿರ್ತಾಳೆ ಹೇಳ್ಕೊಂಡು ಹೋಗ್ತಿರೋದನ್ನ ನೋಡಿ ವಿದ್ಯಾ. ಚಿಕ್ಕಪ್ಪ ಅಂತ ಕೂಗ್ತಿರ್ತಾಳೆ ಕಣ್ಮಣಿ. ಏಯ್, ಸುಮ್ಮನೆ ಹೋಗು ಒಳಗಡೆ ಅಂತ ಹೇಳ್ತಿರ್ತಾನೆ ಗೋವಿಂದೇಗೌಡ. ಇಲ್ಲ ಅಂದರೆ ಅವನಿಲ್ಲೇ ತುಳಿದು ಸಾಯಿಸ್ಬಿಡ್ತೀನಿ, ಹೋಗು ಅಂತ ಗದರ್ತಿರ್ತಾನೆ. ಕಣ್ಮಣಿ ಒಳಗಡೆ ಹೊರಟೋಗ್ತಾಳೆ. ಲೇಯ್, ಅಪ್ಪಿ ತಪ್ಪಿ ಇನ್ನೊಂದ್ಕಿತ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಈಗ ತೋರಣ ಕಟ್ಬಿಡ್ತೀನಿ, ಹೋಗೋ ಅಂತ ಗದರ್ತಾನೆ ಗೋವಿಂದೇಗೌಡ. ರಾಖಿ ಅಲ್ಲಿಂದ ಎದ್ದು ಹೊರಟೋಗ್ತಾನೆ. ಇತ್ತ ಒಳಗಡೆ ಬಂದು ಕಣ್ಮಣಿ, ಇದಕ್ಕೋಸ್ಕರ ಕರ್ಕೊಬಂದ್ರ ಅದಕ್ಕೆ ಹಿಂಗಾಯ್ತೈತೆ, ಇವರೆಲ್ಲ ಹಿಂಗಾಡ್ತಾರೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೋಸ್ಕರನೇ ನಾವು ಮದುವೆ ಮಾಡ್ಕೊಳಕ್ಕೆ ಹೊಂಟಿದ್ದು. ಆದರೆ ಇವರೆಲ್ಲ ಮನಸ್ಸಿರೋ ಮನುಷ್ಯರಲ್ಲ, ನರ ಮನುಷ್ಯರು. ಇವ್ರು ಯಾರಿಗೂ ಮನಸ್ಸಿಲ್ಲ. ನನ್ನ ಪ್ರೀತಿನ ಇವ್ರು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಎಷ್ಟು ಬಡ್ಕೊಂಡೆ ಆದರೂ ಅಲ್ಲಿಂದ ಕರ್ಕೊಬಂದ್ರಲ್ಲ ನೋಡಿ. ಇವಾಗ ನಮ್ಮಿಬ್ಬರನ್ನ ಒಂದು ಮಾಡ್ತೀನಿ ಅಂತ ನಂಬಿಕೆ ಮೇಲೆ ತಾನೇ ಬಂದಿದ್ದು, ನಮ್ಮನ್ನು ದೂರ ಮಾಡಿಬಿಟ್ರಲ್ಲ ಅದಕ್ಕೆ ಅಂತ ಗೋಳಾಡ್ತಿರ್ತಾಳೆ ಕಣ್ಮಣಿ. ಇತ್ತ ಮದುವೆ ಗಂಡು, ಪುರೋಹಿತ್ರೆ ಇರಿ ಒಂದು ನಿಮಿಷ ಅಂತ ಬಂದೆ ಅಂತ ಅಂದ್ಕೊಂಡು ಹಸೆಮಣೆಯಿಂದ ಬರ್ತಾನೆ ನವೀನ. ಅಣ್ಣ, ನೀನು ಯಾಕಣ್ಣ ಮೌನವಾಗಿ ನಿಂತಿದೀಯಾ? ನೀನಾದರೂ ಅರ್ಥ ಮಾಡ್ಕೋಣ, ನನಗೆ ರಾಖಿ ಅಂದರೆ ಪ್ರಾಣ ಅಣ್ಣ ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ಅಪ್ಪ, ಇಲ್ಲೇನು ನಡೀತಾ ಇದೆ ಅಂತ ಮದುವೆ ಗಂಡು ಬರ್ತಾನೆ. ರಾಖಿ ಇಲ್ಲದೆ ನಾನು ಬದುಕಿರಲ್ಲ ಅಣ್ಣ, ನನ್ನ ಪ್ರೀತಿ ಉಳಿಸ್ಕೊಡೋಣ ಅಂತ ಕಣ್ಮಣಿ ಹತ್ಕೊಂಡು ಕೇಳ್ಕೊತಿರ್ತಾಳೆ ಭದ್ರನ. ಅಪ್ಪಯ್ಯ, ಕಣ್ಮಣಿ ಇಷ್ಟ ನಮ್ಮಿಷ್ಟ ಅಲ್ವೇ? ಕಣ್ಮಣಿ ರಾಖಿನ ಇಷ್ಟಪಟ್ಟವಳೆ ಅಂತ ಅಂದಮೇಲೆ ಅಂತ ಹೇಳ್ತಿರ್ತಾನೆ ಭದ್ರ. ಏನಾಗೈತ್ಲಾ ನಿನಗೆ? ಅವಳೇನೋ ಬುದ್ಧಿ ಇಲ್ಲದೆ ಮಾತಾಡ್ತಾವಳೆ ಅಂತಂದರೆ ನೀನು ಹಂಗೆ ಮಾತಾಡ್ತಾ ಇದೀಯಾ? ಅಲ್ಲ ಕಣೋ, ಅವಳು ಇಷ್ಟಪಟ್ಟವಳೆ ಅಂತ ಡ್ರೈವರ್ನ ಕೊಟ್ಟು ಮದುವೆ ಮಾಡೋಕ್ಕಾಗ್ತದೆ.
ಭದ್ರಾ ಸಂಬಂಧ ಬೆಳೆಸೋದಕ್ಕೂ ಯೋಗ್ಯತೆ ಅನ್ನೋದು ಬೇಕಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ಭದ್ರಾ ಯೋಗ್ಯತೆನೇ ಅರ್ಹತೆ ಇಲ್ದಿರೋ ಹೆಣ್ಣು ತಂದು ಈಗ ನಮ್ಮೆಲ್ಲರಿಗೂ ಅವಮಾನ ಆಗಿರೋದು ಸಾಕು. ತಿರ್ಗಾ ಇಂಥ ತಪ್ಪು ಮಾಡಿ ಅನುಭವಿಸೋದು ಬೇಡ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ನಂಜೇಗೌಡಣ್ಣ, ನಮ್ಮ ಹುಡುಗಿ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟವಳೆ, ದಯವಿಟ್ಟು ಇದನ್ನು ನಿಮ್ಮ ಮನಸ್ಸಿನಲ್ಲಿ ಮಾಡ್ಕೋಬೇಡಿ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಇದನ್ನು ಯಾವ ದೊಡ್ಡ ವಿಷಯ ಅಂತ ಮಾತಾಡ್ತೀಯವ್ವ, ನಾವು ಯಾವತ್ತೂ ಒಪ್ಪಿಳ್ಳಿಯ ತಗೊಂಡ್ವೋ ಆವತ್ತೇ ನಮ್ಮ ಸೊಸೆ ಅಂತ ಒಪ್ಕೊಂಡ್ವಿ. ಇನ್ನೇನು ಹೇಳ್ತೀಯೋ ಮಗನೇ ಅಂತ ನಂಜೇಗೌಡ ಕೇಳ್ತಾನೆ. ಈ ಮದುವೆಗೆ ನಂದು ಯಾವ ಅಭ್ಯಂತರನೂ ಇಲ್ಲ, ಮದುವೆ ಆದಮೇಲೆ ನನ್ನ ಜೊತೆ ಹೆಂಗಿರ್ತಾಳೆ ಅದಷ್ಟೇ ಮುಖ್ಯ ಅಂತ ನವೀನ ಹೇಳ್ತಿರ್ತಾನೆ. ಎಲ್ಲರೂ ಶಾಕ್ ಆಗ್ತಾರೆ. ಬಾವ ಅವರೇನೋ ದೊಡ್ಡ ಮನ್ಸು ಮಾಡಿ ಒಪ್ಕೊಂಡಿದ್ದಾರೆ, ನೀವೇ ಏನೋ ಯೋಚನೆ ಮಾಡ್ತಿದ್ದೀರಿ, ನಿಮ್ಮ ತೀರ್ಮಾನ ಏನೋ ಅಂತ ಹೇಳ್ಬಿಡಿ ಬಾವ ಅಂತ ಈಶ್ವರಿ ಹೇಳ್ತಾಳೆ. ಅವ್ವ ಭದ್ರಾ, ಮೋಹನ, ಇವಾಗ ನಾನು ಏನು ತೀರ್ಮಾನ ತಗೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಗೌಡ್ರೆ, ನಿಮ್ಮ ಕುಟುಂಬದ ವಿಚಾರದಲ್ಲಿ ತಲೆ ಹಾಕ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಮ್ಮ ಮಂತ್ರಿ ಮುನ್ರಾಜ್ ಅವ್ರ ಮಗಳ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತು. ಅವಳು ಇಷ್ಟಪಟ್ಟವಳು ಅಂತ ಅವ್ರ ಮನೆ ಕೆಲಸದಾಳಿಗೆ ಕೊಟ್ಟು ಮದುವೆ ಮಾಡಿದ್ರು. ಆದರೆ ಆಗಿದ್ದೇನೋ 10 ತಿಂಗಳಲ್ಲಿ ಆ ಹುಡುಗಿನ ಆಚೆ ಹಾಕಿ ಅವಳ ಬಾಳ್ನೆ ಹಾಳು ಮಾಡಿಬಿಟ್ರು. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲ ಗೊತ್ತಿದ್ದು ಆ ಹುಡುಗ ಮದುವೆ ಆಗ್ತೀನಿ ಅಂತ ಬಂದಿದ್ದಾನಲ್ವಾ, ಒಂದು ಸಲ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ ಅಂತ ನಾಯಕರು ಹೇಳ್ತಾರೆ. ಶಿವರಾಮ, ಇಂಥ ಪರಿಸ್ಥಿತಿನಲ್ಲಿ ನಮ್ಮ ಹುಡುಗಿನ ಮಾಡ್ಕೊತೀನಿ ಮದುವೆ ಅಂತ ಅನ್ನೋದು ಅವ್ರ ದೊಡ್ಡತನ. ಆದರೆ ಈ ಮದುವೆಗೆ ನಮ್ಮ ಕಣ್ಮಣಿ ಒಪ್ತಾ ಇಲ್ವಲ್ಲ, ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಲ್ವೇ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಇತ್ತ ಕೆಳಗಡೆ ಮಂಡಿ ಊರಿ ಕುತ್ಕೊಂಡು ನಿಮ್ಮ ಕೈ ಮುಗಿತೀನಿ ಅಣ್ಣ ಅಂತ ಗೊಳೋ ಅಂತ ಅಳ್ತಿರ್ತಾಳೆ. ಕೈ ಮುಕ್ಕೊಂಡು ಕಣ್ಮಣಿ. ಅಪ್ಪಯ್ಯ, ಅಮ್ಮಮ್ಮ ಹೇಳ್ತಾ ಇರೋದು ಸರಿಯಾಗಿ ಐತೆ, ಚಿಕ್ಕಪ್ಪ ಯಾಕೋ ದುಡಿದುಕಿದ್ರು ಅನ್ನಿಸ್ತೈತೆ. ಈಗ ನಾವು ಆಸ್ತಿ ಹಣ ಅಂತ ಅಂತಸ್ತನ್ನು ನೋಡೋದಕ್ಕಿನ್ನ ನಮ್ಮ ಕಣ್ಮಣಿ ಆಸೆ ಪ್ರೀತಿಗೆ ಬೆಲೆ ಕೊಡೋದು ಒಳ್ಳೆಯದು ಅಂತ ಭದ್ರ ಹೇಳ್ತಾನೆ. ಭದ್ರ ಹಂಗನ್ಬಿಟ್ಟು ನಿಮ್ಮ ತಂಗಿನ ಡೈವರ್ಗೆ ಕೊಟ್ಟು ಮದುವೆ ಮಾಡ್ತೀಯನ್ಲ, ಅವನು ಅವಳನ್ನ ಸಂದಾಗಿ ನೋಡ್ಕೊತಾನೆ ಅಂತ ಏನ್ಲ ಗ್ಯಾರಂಟಿ? ಸಂಬಂಧ ಮಾಡೋದಕ್ಕೆ ಬರೀ ಪ್ರೀತಿ ಸಾಕಾಗಲ್ಲ ಕಣ್ಲ, ಯೋಗ್ಯತೆನೂ ಬೇಕು. ಯೋಗ್ಯತೆ ಇಲ್ಲದೆ ಬೆಳೆಸಿದ ಸಂಬಂಧ ಯಾವತ್ತೂ ಉಳಿಯೋಕ್ಕಿಲ್ಲ. ಅದಕ್ಕೆ ಉದಾಹರಣೆ ನೀನು ಮದುವೆ ಆಗಿ ಅನುಭವಿಸ್ತಾ ಇರೋದು ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅಲ್ಲ, ಯೋಚನೆ ಮಾಡಿ ತೀರ್ಮಾನ ತಗೋಬೇಕಾಗಿರೋದು ನಾವು. ಇಷ್ಟಪಟ್ಟು ಇಲ್ಲಿ ಗಂಟ ಬಂದಿದ್ದೀನಿ ಅಂತ ಒಂದೇ ಕಾರಣಕ್ಕೆ ತಾಳಿ ಕಟ್ಟೋದಕ್ಕೆ ಒಪ್ಕೊಂಡಿದ್ದೀನಿ. ಆದರೂ ನೀವು ಯಾಕೆ ಹಿಂಗೆಲ್ಲ ಆಟ ಮಾಡ್ತಾ ಇದ್ದೀರಿ? ನಿಮ್ಮ ಜಾಗದಲ್ಲಿ ಯಾರಾದರೂ ಇದ್ದಿದ್ದಿದ್ರೆ ಆಗ್ತಾ ಇದ್ದಿದ್ದೇ ಬೇರೆ ಅಂತ ನವೀನ ಹೇಳ್ತಿರ್ತಾನೆ. ನವೀನ, ವಸಿ ಇರಪ್ಪ, ಕೋಪ ಮಾಡ್ಕೋಬೇಡ, ನಾವು ದೊಡ್ಡವರು ಮಾತಾಡ್ತಾ ಇದ್ದೀವಲ್ವಾ, ವಸಿ ಇರೋ ಅಂತ ಹೇಳ್ತಾಳೆ ಈಶ್ವರಿ. ಬಾವ, ನಿಮ್ಗೆ ಹೇಳೋಷ್ಟು ನಾನು ದೊಡ್ಡವಳಲ್ಲ, ಆದರೆ ನಿಮ್ಮ ಪಕ್ಷದವರು ಹೇಳ್ತಾವ್ರಲ್ಲ, ಅದನ್ನಾದರೂ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ತೀರ್ಮಾನಕ್ಕೆ ಬರಲೇಬೇಕು ಅಂತ ಹೇಳಿ ಈಶ್ವರಿ, ರೀ ನೀವಾದರೂ ಒಂದು ಮಾತು ಹೇಳಿ ಅಂತ ಈಶ್ವರಿ ಹೇಳ್ತಾಳೆ. ನೋಡು ಈಶ್ವರಿ, ಈ ವಿಚಾರದಲ್ಲಿ ನಾನು ಏನು ಹೇಳೋದಿಲ್ಲ, ಏನು ಮಾತಾಡಬೇಕು ಅಂತ ಅಣ್ಣನ ಗೊತ್ತು, ಅವರೇ ಮಾತಾಡ್ತಾರೆ ಬಿಡು, ನೀನು ವಸಿ ಸುಮ್ಕೆ ಇರು ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ನೋಡೋಣ, ನಿಂದೇ ನಿರ್ಧಾರ, ನೀನೇನೇ ನಿರ್ಧಾರ ತಗೊಂಡ್ರು ನಮ್ದು ಯಾರ್ದು ಅಭ್ಯಂತರ ಇಲ್ಲ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಅಳಿಯಂದ್ರೆ, ನೀವು ಹೋಗಿ ಆಸೆಮಣೆ ಮೇಲೆ ಕುತ್ಕೊಳ್ಳಿ, ನಾನು ಎಲ್ಲ ರೀತಿಯಲ್ಲೂ ಸಂದಾಗಿ ಯೋಚನೆ ಮಾಡಿ ತೀರ್ಮಾನ ತಗೊಂಡಿದ್ದೀನಿ. ನನ್ನ ಮಾತಿಗೆ ನಮ್ಮ ಅಟ್ಟಿಯವರೆಲ್ಲರೂ ಬೆಲೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಶಿವರಾಮೇಗೌಡರು ಹೇಳಿ ಎಲ್ಲರೂ ಹೊರಡೋದಕ್ಕಂತ ಹೋಗ್ತಾರೆ. 1 ನಿಮಿಷ ಅಂತಾಳೆ ವಿದ್ಯಾ. ನಿಂದೇನೇ ತಕರಾರು, ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಆಗಲೇ ಹೇಳ್ದೆ ತಾನೆ ಅಂತಾಳೆ ಈಶ್ವರಿ. ಈಗ ನನಗೆ ಸಂಬಂಧ ಐತೆ ಇಲ್ವೋ ಅನ್ನೋದು ಮುಖ್ಯ ಅಲ್ಲ, ನಾನು ಹೇಳೋ ವಿಚಾರ ಮುಖ್ಯ, ಆಟೆಯ ಅಂತ ವಿದ್ಯಾ ಹೇಳ್ತಾಳೆ. ನೀನು ಹೇಳೋದೇನು ಬೇಕಾಗಿಲ್ಲ, ಕೇಳೋದಕ್ಕೆ ನಾವು ಯಾರೂ ಸಿದ್ಧವಾಗಿಲ್ಲ, ನಿನ್ನ ದಾರಿ ನೀನು ನೋಡಿಕೊಂಡು ಹೋಯ್ತಾ ಇರೋ ಅಂತ ಈಶ್ವರಿ ಹೇಳ್ತಾಳೆ. ಅಯ್ಯೋ, ಅದಕ್ಕೆ ಯಾಕೆ ಅದಕ್ಕೆ ಹಂಗೆ ಹೇಳ್ತಾ ಇದ್ದೀರಾ? ಎಲ್ಲರೂ ಏನೇನೋ ಹೇಳಿದ್ದಾಯ್ತು, ಇವಳು ಹೇಳಿ ಬಿಡು, ಏನಾದರೂ ಏನೋ ಹೇಳ್ತೀನಂತ ಇದ್ದಾಳಲ್ಲ, ಎಲ್ಲರ ಮಾತನ್ನೂ ಕೇಳಿದ್ದೀವಿ, ಅವಳ ಮಾತನ್ನೂ ಒಂದ್ಕಿತ ಕೇಳಿಬಿಡೋಣ, ಅದೇನು ಹೇಳ್ಬೇಕಂತ ಇದೆಯಾ ಹೇಳೆ ಅಂತಾಳೆ ಸಾವಿತ್ರಿ. ನೀನು ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೋಬೇಡ, ನೀನು ಸುಮ್ಮನೆ ನಿಂತ್ಕೋ ಸಾವಿತ್ರಿ, ಇವಳ ಮಾತನ್ನ ಏನರಪ್ಪ ಎಲ್ಲರೂ ಕೇಳ್ಕೊಂಡು ನಿಂತಿದ್ದೀರಾ? ನವೀನ, ನಡಿ ಆಸೆಮಣೆ ಮೇಲೆ ಕುತ್ಕೋ ಅಂತ ಹೇಳ್ತಾಳೆ ಈಶ್ವರಿ. ನಿಂತ್ಕೋ, ಆ ಆಸೆಮಣೆ ಮೇಲೆ ಕುತ್ಕೊಳೋ ಯೋಗ್ಯತೆ ಅರ್ಹತೆ ಯಾವುದೂ ನಿನಗಿಲ್ಲ, ಕುಂತ್ಕೋಬಾರ್ದು ಅಂತ ಹೇಳ್ತಿರ್ತಾಳೆ ವಿದ್ಯಾ. ಎಲ್ಲರೂ ಶಾಕ್ ಆಗ್ತಾರೆ ಈ ಮಾತಿಗೆ. ವಿದ್ಯಾ, ಸುಮ್ಕೆ ಇದ್ದಷ್ಟು ಬಾಯಿಗೆ ಬಂದಿದ್ದೇ ಮಾತಾಡ್ತಾ ಇದೀಯಾ? ನೀನೇನು ಮಾತಾಡ್ತಾ ಇದೀಯ ಅಂತ ಪರಿಜ್ಞಾನ ಆಯ್ತಾ ನಿನಗೆ? ಎಲ್ಲರಿಗೂ ಆರ್ಡ್ರ್ ಮಾಡ್ತಾ ಇದೆಯೇನೆ ಅಂತ ಈಶ್ವರಿ ಕೇಳ್ತಾಳೆ. ಆರ್ಡ್ರೇ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ, ಯಾಕಂದರೆ ನಮ್ಮ ಕಣ್ಣಿನ ಮಣ್ಣಿನ ಮದುವೆ ಆಗೋ ಯಾವ ಯೋಗ್ಯತೆಯೂ ಇವನಿಗಿಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಏನೇ ಬೊಗಳ್ತಾ ಇದೀಯಾ ಅಂತ ಈಶ್ವರಿ ಕೇಳ್ತಾಳೆ. ಮಾವಯ್ಯ, ನೀವು ಕಣ್ಮಣಿಗೆ ನೋಡಿರೋ ಹುಡುಗ ಒಳ್ಳೆಯವನಲ್ಲ. ಹೌದು ಮಾವಯ್ಯ, ಇವನ ಬಗ್ಗೆ ನನಗೆಲ್ಲ ವಿಚಾರನೂ ಗೊತ್ತು, ಇವನೊಬ್ಬ ಅಯೋಗ್ಯ, ಇವನಲ್ಲಿ ಒಂದೇ ಒಂದು ಒಳ್ಳೆ ಗುಣನೂ ಇಲ್ಲ, ಇವನು ಯಾವುದೇ ರೀತಿನಲ್ಲೂ ನಮ್ಮ ಕಣ್ಮಣಿಗೆ ತಕ್ಕನಾದ ಹುಡುಗ ಅಲ್ಲ,
ಇಂಥವನ ಜೊತೆ ಮದುವೆ ಮಾಡಿಕೊಟ್ರೆ ದಿಟ್ಟವಾಗ್ಲೂ ನಮ್ಮ ಕಣ್ಮಣಿ ಸಂತೋಷವಾಗಿರೋಕ್ಕಿಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಏನು ಮಾತಾಡ್ತಾ ಇದೀಯ ವಿದ್ಯಾ? ಒಬ್ಬನ ಜೊತೆ ಓಡೋಗವಳೆ ಅಂತ ಗೊತ್ತಾದ್ಮೇಲೂ ಮದುವೆ ಮಾಡ್ಕೊತೀನಿ ಅಂತ ಒಪ್ಕೊಂಡವನೆ. ಇದಕ್ಕಿಂತ ದೊಡ್ಡತನ ಬೇಕಾ ಅಂತಾಳೆ ಈಶ್ವರಿಯೇ. ಬೇರೆಯವನ್ನ ಮದುವೆ ಆಗೋಕ್ಕೋಗಿ ವಾಪಸ್ ಬಂದು ನಿನ್ನಂದ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಒಂಚೂರು ಕೋಪ, ನಾಚಿಕೆ, ಮಾನ, ಮರ್ಯಾದೆ ಕೋಪ ಇಲ್ದೇನೆ ಮದುವೆ ಆಯ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಅಲ್ಲೇ ಅರ್ಥ ಆಗಬೇಕಾಗಿತ್ತು ನಿಮಗೆ ಅಂತ ವಿದ್ಯೆ ಹೇಳ್ತಾಳೆ. ಅದು ಅವನು ಒಳ್ಳೆತನ ಕಣೆ ಅಂತ ಈಶ್ವರಿ ಹೇಳ್ತಾಳೆ. ಒಳ್ಳೆತನ ಅಲ್ಲ, ದುರಾಸೆ ಅಂತ ಹೇಳಿ ಚಿಕ್ಕತೆ. ಕಣ್ಮಣಿ ಮಂತ್ರಿಗಳ ಮಗಳು, ಅದರಲ್ಲೂ ಸಾಧಾರಣ ಕುಟುಂಬದವಳು ಅಲ್ಲ. ಅಕಸ್ಮಾತ್ ಸಾಧಾರಣ ಮನೆತನದ ಹುಡುಗಿ ಆಗಿದ್ದಿದ್ರೆ ಇವನು ಆ ಮಾತು ಹೇಳ್ತಿದ್ನಾ? ಇಲ್ಲ ಚಿಕ್ಕತೆ, ಹೇಳ್ತಿರ್ಲಿಲ್ಲ. ಇವನು ಮದುವೆ ಆಗ್ತಿರೋದೇ ಆಸ್ತಿಗೋಸ್ಕರ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಇತ್ತ ಫೋನ್ ಮಾಡೋದಕ್ಕಂತ ಹೋಗ್ತಾಳೆ ಸಾವಿತ್ರಿ. ಸ್ವಾರ್ಥದ ಲಾಭಕ್ಕೋಸ್ಕರನೇ ಹೊರ್ತು ನಮ್ಮ ಕಣ್ಮಣಿ ಮೇಲೆ ಇರೋ ಪ್ರೀತಿಯಿಂದ ಅಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಜಾಸ್ತಿ ಮಾತಾಡ್ತಾ ಇದೀಯಾ, ಇದೆಲ್ಲ ಮಾತಾಡೋಕ್ಕೆ ನೀನು ಯಾರೋ? ಏನೋ ಭದ್ರ, ಇವಳು ಇಷ್ಟೆಲ್ಲ ಮಾತಾಡ್ತಾ ಇದ್ರು ಸುಮ್ಮನೆ ನಿಂತಿದೀಯಾ ಅಂತ ಈಶ್ವರಿ ಕೇಳ್ತಾಳೆ. ಚಿಕ್ಕವ್ವ, ಅವಳು ಹೇಳ್ತಾ ಇರೋದ್ರಲ್ಲಿ ತಪ್ಪೇನದೆ? ಹುಡುಗನ ಬಗ್ಗೆ ನನಗೆ ಬೇಡ, ಕಣ್ಮಣಿಗೆ ಅವನಿಷ್ಟ ಇಲ್ಲ ಅಂತ ಗೊತ್ತಿರೋದೇ ತಾನೆ. ಅವಳು ಸಂತೋಷವಾಗಿರ್ಬೇಕು ಅಂತ ತಾನೇ ನಾವು ಈ ಮದುವೆ ಮಾಡ್ತಾ ಇರೋದು. ಅಂದ್ಮೇಕೆ ಅವಳಿಷ್ಟ ಇಲ್ಲದೆ ಇರೋರ ಜೊತೆ ಹೆಂಗೆ ಸಂತೋಷವಾಗಿರ್ತಾಳೆ? ನೀನು ತಪ್ಪು ಮಾಡ್ಬಿಟ್ಟೆ ಗುಬ್ಬಿ ಮರಿ. ನೀನು ಯಾರ ಹತ್ರನೋ ಹೋಗಿ ಈ ವಿಷಯ ಹೇಳೋದಕ್ಕಿನ್ನ ನಂತವನೇ ಬಂದು ಈ ವಿಷಯ ಹೇಳಿದಿದ್ರೆ ಇವತ್ತಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಭದ್ರ ಹೇಳ್ತಿರ್ತಾನೆ. ಭಾವ, ಇಲ್ಲೇನು ನಡೀತದೆ? ನೀವು ನೋಡಿದ್ರೆ ಹಸೆಮಣೆ ಮೇಲೆ ಕುತ್ಕೋ ಅಂತ ಹೇಳ್ತಾ ಇದ್ದೀರಿ. ಇವಳು ಬಾಯಿಗೆ ಬಂದಿದ್ದನ್ನೇ ಮಾತಾಡ್ತಾವಳೆ, ಆದರೂ ನೀವು ಸುಮ್ಮನೆ ನಿಂತಿದ್ದೀರಾ ಅಂತ ಹೇಳ್ತಿರ್ತಾಳೆ ಈಶ್ವರಿ. ಹಣ ಅಂದ್ಕೊಂಡು ಸಾವಿತ್ರಿ ಬರ್ತಾಳೆ. ಹಣ 1 ನಿಮಿಷ ಅಂತ ಅಂದ್ಕೊಂಡು ಬರ್ತಾಳೆ. ಏನು ಸಾವಿತ್ರಿ ನಿಂದು ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅದು ಅಣ್ಣ, ವಿನಂತಿ ಈಗ ತಾನೇ ಫೋನ್ ಮಾಡಿದ್ಲು. ಕ್ವಾಟ್ಲೆನ್ನು ವಿನಂತಿ ಬರ್ತಾ ಇದ್ದಾರಂತೆ. ಸತ್ಯ ಏನೋ ಅಂತ ಹೇಳ್ಬೇಕಂತೆ, ಏನೋ ವಿಚಾರ ಮಾತಾಡ್ಬೇಕಂತೆ. ಆ ವಿಷಯ ಹೇಳಿದ್ದಾದ್ಮೇಲೆ ಕಣ್ಮಣಿನ ಈ ಹುಡುಗನಿಗೆ ಕೊಟ್ಟು ಮದುವೆ ಮಾಡಬೇಕೋ ಬೇಡವೋ ಅಂತ ತೀರ್ಮಾನ ಮಾಡಬೇಕಂತೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಅಲ್ಲ ಸಾವಿತ್ರಿ, ಅವಳು ತಿಳಿದೇ ಹೇಳ್ತಾವಳೆ ಅಂತ ಸುಮ್ಕೆ ನಿಂತ್ಕೊಂಡ್ಬಿಟ್ರೆ ಮುಹೂರ್ತ ಮೀರೋಗಕ್ಕಿಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ಮುಹೂರ್ತ ಮೀರೋಗಿ 10 ನಿಮಿಷ ಆಯಿತು ಅಮ್ಮೋರೆ ಅಂತ ಪೂಜಾರಿ ಹೇಳ್ತಾರೆ. ನೋಡಿದ್ರ ಭಾವ, ಮುಹೂರ್ತನೂ ಮೀರೋಗದೆ. ಈಗಲೂ ಕಾಲ ಮಿಂಚಿಲ್ಲ, ನೀವು ಒಂದ್ಕಿತ ಹೂ ಅನ್ನಿ, ಕಣ್ಮಣಿಗೆ ತಾಳಿ ಕಟ್ಸ್ಬಿಡೋಣ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಈಶ್ವರಿ ಒಂದ್ಕಿತ ಆತರ ಪಟ್ಟಿದ್ದಕ್ಕೆ ಏನೆಲ್ಲ ಅನಾಹುತ ಆಗದೆ ಅಂತ ಅನುಭವಿಸ್ತಾಗದೆ ಅಂತ ಚಾತುರ್ಯ ಆಗೋಕ್ಕೆ ನಾನು ಬಿಡೋಕ್ಕಿಲ್ಲ. ಏನೇ ಇದ್ರೂ ವಿನಂತಿ ಬಂದಮೇಲೆ ತೀರ್ಮಾನ ಮಾಡೋಣ ಬಿಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.